ಬನ್ನಿ ಬನ್ನಿ ಫ್ರೆಂಡ್ಸ್, ಇವತ್ತಿನ ರವಾ ಲಾಡು ರೆಡಿಯಾಗಿದೆ. ಏನು ಸ್ಮೆಲ್ ಬರ್ತಾ ಉಂಟು, ಘಮ ಘಮ ಸ್ಮೆಲ್. ಸೂಪರ್ ಆಗಿ ಬಂದಿದೆ ನಮ್ಮ ಸಜ್ಜಿಗೆ ಲಾಡು. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಪಡುಮನೆ ಕುಕ್ಕಿಂಗ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೇವೆ. ಅದೇನೆಂದರೆ ಸಜ್ಜಿಗೆ ಲಾಡು, ರವಾ ಲಾಡು ಅಂತ ಹೇಳ್ತಾರೆ. ಇದೊಂದು ನಮ್ಮದು ಸ್ವೀಟ್ ಫೆಸ್ಟಿವಲ್ ಪ್ರಯುಕ್ತವಾಗಿ ನಾವು ಮಾಡ್ತಾ ಇರೋದು. ಇದು ನಾವು ಮಾಡಿ ಸ್ಕೂಲಿನ ಮಕ್ಕಳಿಗೆಲ್ಲ ನಾವು ಕೊಡಲಿಕ್ಕೆ ಇದ್ದೇವೆ. ಅದನ್ನು ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ತೇನೆ. ಬನ್ನಿ ಫ್ರೆಂಡ್ಸ್, ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಓಕೆ, ಬನ್ನಿ. ಫ್ರೆಂಡ್ಸ್, ಈಗ ಬನಲೆ ಬಿಸಿ ಆಗ್ತಾ ಬಂತು. ಈಗ ನಾವು ತುಪ್ಪ ಹಾಕೊಳ್ಳುವ. ನೋಡಿ, ಇಷ್ಟು ತುಪ್ಪ ಹಾಕ್ತಿದ್ದೇನೆ. ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಎಣ್ಣೆ ಬಿಸಿಯಾದ ನಂತರ ದ್ರಾಕ್ಷಿ, ಗೇರು ಬೀಜ ಮತ್ತು ಬಾದಾಮ್ ಹಾಕ್ಕೊಳ್ಬೇಕು. ಗೇರು ಬೀಜ ಹಾಕಿದ್ದೀನಿ ನೋಡಿ. ಇದು ಸರಿ ಫ್ರೈ ಆಗಬೇಕು. ಅದೇ ರೀತಿ ಬಾದಾಮಿ, ಕಟ್ ಮಾಡಿದ ಬಾದಾಮಿನ ಹಾಕ್ತಾ ಇದ್ದೇನೆ ನೋಡಿ. ಅದೇ ರೀತಿ ಒಣ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಬೇಕು. ಫ್ಲೇಮನ್ನು ಸ್ವಲ್ಪ ಸ್ಲೋ ಮಾಡಿ ಇಡಿ. ಫ್ರೆಂಡ್ಸ್, ಈಗ ಎಲ್ಲ ಫ್ರೈ ಆಯಿತು. ಈಗ ತೆಗೆಯುವ ಒಂದು ಪ್ಲೇಟಿಗೆ ಹಾಕ್ಕೊಂಡು. ಫ್ರೆಂಡ್ಸ್, ಈಗ ಫ್ರೈ ಮಾಡಿದ ಬನಲೆಗೆ, ಅದೇ ಬನಲೆಗೆ ರವೆ ಹಾಕಿ ಪುನಃ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈಗ ರವೆ ಎಲ್ಲ ಹಾಕಿದ್ದೇನೆ. ಒಂದು 2 kg ಆಗುವಷ್ಟು ರವೆ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಪುನಃ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಒಂದು 5 ರಿಂದ 10 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು. ಅದು ಕೆಂಪು ಬಣ್ಣಕ್ಕೆ ಬರಬೇಕು. ನಿಮಗೆ ಫ್ರೈ ಆದದ್ದು ಹೇಗೆ ಗೊತ್ತಾಗೋದಂದರೆ, ಅದು ಸ್ಮೆಲ್ ಬರ್ತದೆ ಫ್ರೈ ಆದ ನಂತರ. ಈಗ ನೋಡಿ, ಆಲ್ಮೋಸ್ಟ್ ಫ್ರೈ ಆಗಿದೆ. ಒಳ್ಳೆ ಸ್ಮೆಲ್ ಸಹ ಬರ್ತಾ ಉಂಟು ನೋಡಿ. ಒಳ್ಳೆ ರೀತಿಯಲ್ಲಿ ಫ್ರೈ ಆಗ್ತಾ ಉಂಟು ಆಗಿದೆ ನೋಡಿ. ರವೆ ಎಷ್ಟು ಒಳ್ಳೆ ಆಯ್ತು ನೋಡಿ. ಇಷ್ಟು ಫ್ರೈ ಆಗಬೇಕು. ಇಷ್ಟು ಫ್ರೈ ಆದರೆ ನಿಮಗೆ ಲಾಡ್ ಮಾಡಲಿಕ್ಕೆ ಈಸಿ ಆಗ್ತದೆ. ಅದೇ ಬನಲೆಗೆ ಸ್ವಲ್ಪ ನೆಯ್ಯಿ ಹಾಕ್ಕೊಂಡು ಈಗ ಒಣಗಿದ ತೆಂಗಿನಕಾಯಿ ಹುರಿದದ್ದು ಹಾಕುವ. ಇದು ಒಣಗಿದ ತೆಂಗಿನಕಾಯಿ ಒಳ್ಳೆಯದು, ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ. ಇದನ್ನು ಸರಿಯಾಗಿ ಫ್ರೈ ಮಾಡಿಕೊಳ್ಳುವ. ಫ್ರೈ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡಲಿಕ್ಕೆ ಉಂಟು ರವದೊಟ್ಟಿಗೆ. ಕೆಂಪು ಬಣ್ಣ ಬರುವವರೆಗೆ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ, ಒಳ್ಳೆ ರೀತಿಯಲ್ಲಿ ಫ್ರೈ ಆಯಿತು ತೆಂಗಿನಕಾಯಿ ಮತ್ತು ತುಪ್ಪ. ಒಳ್ಳೆ ಸ್ಮೆಲ್ ಸಹ ಬರ್ತಾ ಉಂಟು. ಇದನ್ನು ಸಹ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸೈಡಲ್ಲಿ ತೆಗೆದಿಡುವ. ಈಗ ನೋಡಿ, ಈಗ ಒಂದು ಅದೇ ಬನಲೆಗೆ ಸಕ್ಕರೆ ಹಾಕಿ ಸಕ್ಕರೆ ಪಾಕ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ತಾ ಬರಬೇಕು. ಅದರೊಟ್ಟಿಗೆ ಏಲಕ್ಕಿ ಪುಡಿ ಸಹ ಹಾಕ್ತಾ ಇದ್ದೇನೆ. ಒಳ್ಳೆ ಸ್ಮೆಲ್ ಸಹ ಬರ್ತದೆ ಏಲಕ್ಕಿ. ನೋಡಿ, ಇದನ್ನು ಸಕ್ಕರೆ ಪಾಕ ಬರಬೇಕು. ಅಲ್ಲಿವರೆಗೆ ನೀವು ಫ್ರೈ ಮಾಡ್ತಾ ಬರಬೇಕು. ಕಡಿಮೆ ಅಂದರೆ ಒಂದು 20 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಸಕ್ಕರೆ ಪಾಕ ಅಂಟಂಟು ಬರಬೇಕು. ಫುಲ್ ಅಂಟಂಟು ಬಂದ ನಂತರ ಪಾಕ ಆಗ್ತದಂತ ಹೇಳ್ಬೋದು. ಅದೇ ರೀತಿ ಫ್ರೆಂಡ್ಸ್, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬರ್, ಲೈಕ್, ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇದೇ ಥರ ಮುಂದಿನ ವೀಡಿಯೋಗೂ ಸಹ ನೋಡ್ತಾ ಬನ್ನಿ.
ನೋಡಿ ಫ್ರೆಂಡ್ಸ್, ಈಗ ನಮ್ಮ ಸಕ್ಕರೆ ಪಾಕ ರೆಡಿ ಆಯಿತು. ಒಳ್ಳೆ ಸಕ್ಕರೆ ಪಾಕ ಬರ್ತಾ ಉಂಟು. ಬೇಕಾದರೆ ಚೆಕ್ ಮಾಡ್ಬೋದು. ನೋಡಿ, ಅಂಟಂಟು ಬರ್ತಾ ಉಂಟು. ನೋಡಿ, ಇದು ಆಲ್ಮೋಸ್ಟ್ ಸಕ್ಕರೆ ಪಾಕ ಬಂದಿದೆ. ಈಗ ನಾವು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ರವೆ ಹಾಕ್ಕೊಳ್ಬೇಕು. ರವೆ ಹಾಕ್ಕೊಳ್ವ. ನೋಡಿ, ಈ ಸಕ್ಕರೆ ಪಾಕದೊಟ್ಟಿಗೆ ರವೆಯನ್ನು ಮಿಕ್ಸ್ ಮಾಡಿಸುವ. ನೋಡಿ ಫ್ರೆಂಡ್ಸ್, ಈಗ ರವೆ ಮಿಕ್ಸ್ ಮಾಡ್ತಾ ಇದ್ದೇವೆ. ರವೆ ಮತ್ತು ಸಕ್ಕರೆ ಪಾಕದೊಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಅದರೊಟ್ಟಿಗೆ ಪುನಃ ಫ್ರೈ ಮಾಡಿದ್ದು ಗೇರು ಬೀಜ ಮತ್ತು ತುರಿದ ತೆಂಗಿನಕಾಯಿ ಎಲ್ಲ ಹಾಕಬೇಕು. ಈಗ ಗೇರು ಬೀಜ ಹಾಕ್ಕೊಳ್ವ. ಗೇರು ಬೀಜ, ದ್ರಾಕ್ಷಿ, ಬಾದಾಮ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಅದರೊಟ್ಟಿಗೆ ಒಣಗಿದ ತೆಂಗಿನಕಾಯಿ ಹಾಕ್ಕೊಳ್ವ. ಇದನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಒಂದು ಉಪ್ಪು ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ನಾನು. ಅದನ್ನು ಕಲಿಸ್ಬೇಕು. ಫ್ರೆಂಡ್ಸ್, ಇದನ್ನು ಈಗ ಸ್ವಲ್ಪ ಬಿಸಿ ಇರುವಾಗೇ ಲಾಡು ಮಾಡಬೇಕು. ತಣ್ಣದಾದಾಗ ಮಾಡಲಿಕ್ಕಲ್ಲ, ಬಿಸಿ ಇರುವಾಗನೇ ಮಾಡಿದರೆ ಒಳ್ಳೆ ಲಾಡು ಬರ್ತದೆ. ನೋಡಿ, ಒಳ್ಳೆ ಆಲ್ಮೋಸ್ಟ್ ಮಿಕ್ಸ್ ಆಗಿದೆ ಅಲ್ಲ. ಬಾದಾಮ್, ದ್ರಾಕ್ಷಿ, ಗೇರು ಬೀಜ, ತೆಂಗಿನಕಾಯಿ, ಏಲಕ್ಕಿ, ರವೆ ಒಟ್ಟಿಗೆ ಮಿಕ್ಸ್ ಆಗಿ ಸಕ್ಕರೆ ಪಾಕದೊಟ್ಟಿಗೆ ಇನ್ನು ನಾವು ಲಾಡು ಮಾಡಲಿಕ್ಕೆ ರೆಡಿ ಮಾಡಿಕೊಳ್ಳುವ. ಫ್ರೆಂಡ್ಸ್, ಈಗ ರವೆ ಲಾಡು ಮಾಡುವ. ನೋಡಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಈಗ ಬಿಸಿ ಬಿಸಿ ಉಂಟು. ನಿಮಗೆ ಯಾವ ಸೈಜ್ ಬೇಕಾದರೆ ಆ ಸೈಜಲ್ಲಿ ಮಾಡ್ಕೊಳ್ಳಿ. ನೋಡಿ ರವೆ ಲಾಡು ಯಾವ ರೀತಿ ಆಯ್ತಂತ. ನೀವು ಸಹ ಮಾಡಿ ಮನೆಯಲ್ಲಿ. ನಾವು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತವಾಗಿ ಲಾಡನ್ನು ಮಾಡಿ ನಮ್ಮ ಪ್ರೈಮರಿ ಸ್ಕೂಲಿಗೆ ಮಕ್ಕಳಿಗೆಲ್ಲ ಹಂಚ್ತಾ ಇದ್ದೇವೆ. ನೋಡಿ ಈ ರೀತಿ ಬರಬೇಕು ರವೆ ಲಾಡು. ನೋಡಿ ಫ್ರೆಂಡ್ಸ್, ರವೆ ಲಾಡು ಎಲ್ಲ ರೆಡಿ ಆಯಿತು. ಈಗ ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗ್ತಾ ಬಂತು. ಇದೇ ರೀತಿ ಲಾಡು ಮಾಡಬೇಕು. ರವೆ ಲಾಡು ಅಥವಾ ಸಜ್ಜಿಗೆ ಲಾಡು ಬಿಸಿ ಇರುವಾಗಲೇ ಮಾಡಲೇಬೇಕು. ತಣ್ಣದಾದರೆ ಮತ್ತೆ ಮಾಡಲಿಕ್ಕೆ ಬರಲ್ಲ, ಯಾಕಂದರೆ ಗಟ್ಟಿ ಆಗ್ತದೆ ರವೆ. ಅದಕ್ಕೋಸ್ಕರ ನೀವು ಬಿಸಿ ಇರುವಾಗಲೇ ಮಾಡಿ ಇಡಬೇಕಾಗ್ತದೆ. ಇದೇ ರೀತಿ ನೀವು ಸಹ ಮಾಡಿ ಫ್ರೆಂಡ್ಸ್. ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬರ್ ಮಾಡಲಿಕ್ಕೆ ಮರಿಬೇಡಿ. ಕ್ಲೋಸ್ ಮಾಡಿ